ಎಳೆಯರ ರಾಮಾಯಣದ ಅಧ್ಯಾಯ ಕಂಕಣ ಭಾಗ್ಯ ಕೂಡಿ ಬಂತು. ಉಪ ಅಧ್ಯಾಯ ಪಟ್ಟಾಭಿಷೇಕ ಯೋಜನೆ. ಹೀಗೆ ವರ್ಷಗಳು ಸರಿದವು. ಒಮ್ಮೆ ಭರತನ ಸೋದರ ಮಾವ ಯುಧಾಜಿತನು ಅಯೋಧ್ಯೆಗೆ ಬಂದು ಕೆಲವು ದಿನ ಇದ್ದನು. ಅವನು ಹಿಂತಿರುಗುವಾಗ ತನ್ನ ಜೊತೆಗೆ ಭರತನನ್ನು ಕರೆದುಕೊಂಡು ಹೋಗಲು ಅಪೇಕ್ಷಿಸಿ ದಶರಥನ ಅನುಮತಿಯನ್ನು ಕೋರಿದನು. ದಶರಥನು ಇದಕ್ಕೆ ಸಮ್ಮತಿಸಿದನು. ಭರತನು ಮತ್ತು ಯಾವಾಗಲೂ ಅವನೊಟ್ಟಿಗೆ ಇರುತ್ತಿದ್ದ ಶತ್ರುಘ್ನನು ಕೇಕೆಯ ರಾಜ್ಯಕ್ಕೆ ಹೊರಟರು. ಅವರು ಅಯೋಧ್ಯೆಯಿಂದ ಪಶ್ಚಿಮಾಭಿಮುಖವಾಗಿ ಹೊರಟು ಅಪರಕಾಲವೆಂಬ ಬೆಟ್ಟದ ಬಳಿಗೆ ಬಂದರು. ಈ ಬೆಟ್ಟದ ಪಶ್ಚಿಮ ದಿಕ್ಕಿನಲ್ಲಿ ಹರಿಯುತ್ತಿದ್ದ ಮಾಲಿನಿ ನದೀ ತೀರದಲ್ಲಿ ಪ್ರಯಾಣ ಬೆಳೆಸಿ ಪ್ರಲಂಬಗಿರಿಯ ಉತ್ತರ ಭಾಗವನ್ನು ತಲುಪಿದರು. ಹಾಗೆಯೇ ಹಸ್ತಿನಾಪುರದ ಸಮೀಪದಲ್ಲಿ ಗಂಗಾ ನದಿಯನ್ನು ದಾಟಿ ಪಶ್ಚಿಮ ದಿಕ್ಕಿನಲ್ಲಿ ಪ್ರಯಾಣ ಮಾಡಿದರು. ಕುರುಜಾಂಗಾಲ ದೇಶದ ಮಧ್ಯದಲ್ಲಿ ಸಾಗುತ್ತಾ ಪಾಂಚಾಲ ದೇಶವನ್ನು ತಲುಪಿದರು. ಶರದಂಡ ನದಿಯ ಪಶ್ಚಿಮ ತೀರದಲ್ಲಿ ಪುಣ್ಯವೃಕ್ಷಕ್ಕೆ ನಮಸ್ಕರಿಸಿ ಕುಲಿಂಗಾ ನಗರವನ್ನು ಸೇರಿದರು. ಅಲ್ಲಿಂದ ಇಕ್ಷುಮತಿ ನದಿಯನ್ನು ದಾಟಿ ಬಾಲ್ಹಿಕ ದೇಶವನ್ನು ಹಾದು ಹೋದರು. ಸುಧಾಮ ಪರ್ವತದಲ್ಲಿದ್ದ ವಿಷ್ಣುಪಾದ ಚಿಹ್ನೆಯ ದರ್ಶನ ಮಾಡಿದರು. ಮುಂದೆ ವಿಪಾಶಾ ಮತ್ತು ಶಾಲ್ಮಲಿ ನದಿಗಳನ್ನು ಹಾದು ಹೋದರು. ಹೀಗೆ ಸುದೀರ್ಘ ಪ್ರಯಾಣ ಮಾಡಿ ಕೇಕೆಯ ದೇಶದ ರಾಜಧಾನಿ ರಾಜಗೃಹವನ್ನು ತಲುಪಿದರು. ವೃದ್ಧನಾದ ಅಶ್ವಪತಿಯು ತನ್ನ ಮೊಮ್ಮಗ ಭರತನನ್ನು ಅವನೊಡನೆ ಬಂದಿದ್ದ ಶತ್ರುಘ್ನನ್ನು ಕಂಡು ಆನಂದಗೊಂಡನು. ಅವರನ್ನು ತುಂಬ ಪ್ರೀತಿ ವಾತ್ಸಲ್ಯಗಳಿಂದ ಉಪಚರಿಸಿದನು. ಕೆಲವು ದಿನಗಳಾದರೂ ತನ್ನ ಬಳಿಯೇ ಇರಬೇಕೆಂದು ಕೇಳಿಕೊಂಡನು. ಭರತ ಶತ್ರುಘ್ನರು ಸಂತೋಷದಿಂದ ಒಪ್ಪಿ ಅಲ್ಲಿಯೇ ಉಳಿದುಕೊಂಡರು. ತಾತ ಅಶ್ವಪತಿ ರಾಜನ ಮತ್ತು ಸೋದರ ಮಾವ ಯುಧಾಜಿತನ ಸೇವೆ ಮಾಡುತ್ತಾ ಸುಖದಿಂದ ಕಾಲ ಕಳೆಯುತ್ತಿದ್ದರು. ಇತ್ತ ಅಯೋಧ್ಯೆಯಲ್ಲಿ ದಶರಥನ ಸೇವೆಯನ್ನು ರಾಮಲಕ್ಷ್ಮಣರೇ ಮಾಡುತ್ತಿದ್ದರು. ದಶರಥ ಮಹಾರಾಜನಿಗೆ ತನ್ನ ಎಲ್ಲ ಮಕ್ಕಳ ಮೇಲೂ ಬಹಳ ಪ್ರೀತಿ. ಆದರೆ ರಾಮನ ಮೇಲಿನ ಪ್ರೀತಿ ಒಂದು ಪಾಲು ಹೆಚ್ಚು. ಅದಕ್ಕೆ ಕಾರಣ ಶ್ರೀರಾಮನ ಗುಣ. ಶ್ರೀರಾಮನು ಶೂರನಾಗಿದ್ದನು, ಮಹಾಧೀರನಾಗಿದ್ದನು, ಬಹಳ ಶಾಂತ ಸ್ವಭಾವದವನವನು. ಎಂದೂ ಧ್ವನಿ ಎತ್ತಿ ಮಾತನಾಡಿದವನೇ ಅಲ್ಲ. ಯಾರೊಬ್ಬರ ಮೇಲೂ ಅವನಿಗೆ ಅಸೂಯೆ ಇರಲಿಲ್ಲ, ಅವನಿಗೆ ಜಂಬವೇ ಇರಲಿಲ್ಲ. ಶ್ರೀರಾಮನು ಶಸ್ತ್ರವಿದ್ಯೆಯನ್ನು ಪ್ರತಿನಿತ್ಯವೂ ಅಭ್ಯಾಸ ಮಾಡುತ್ತಿದ್ದನು. ಅಸ್ತ್ರಗಳ ಪ್ರಯೋಗ ಉಪಸಂಹಾರಗಳ ಬಗ್ಗೆ ಹೆಚ್ಚು ಹೆಚ್ಚು ಪರಿಣಿತಿ ಗಳಿಸಲು ಶ್ರಮಿಸುತ್ತಿದ್ದನು. ಶಸ್ತ್ರ ಎಂದರೆ ಮಂತ್ರ ಬಲವಿಲ್ಲದೆ ಕೇವಲ ದೈಹಿಕ ಶಕ್ತಿಯಿಂದ ಪ್ರಯೋಗಿಸುವ ಆಯುಧ. ಅಸ್ತ್ರವೆಂದರೆ ಮಂತ್ರಪೂರ್ವಕವಾದ ಆಯುಧ. ಶ್ರೀರಾಮನು 4 ವೇದಗಳಾದ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳನ್ನು ವಿಧಿಪೂರ್ವಕವಾಗಿ ಅಧ್ಯಯನ ಮಾಡುತ್ತಿದ್ದನು. ವೇದಾಂಗಗಳಾದ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಜ್ಯೋತಿಷ್ಯ, ಕಲ್ಪ, ಛಂದಸ್ಸನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದನು. ಸಮಯ ದೊರೆತಾಗಲೆಲ್ಲ ಹಿರಿಯರೊಡನೆ, ಜ್ಞಾನಿಗಳೊಡನೆ ಧರ್ಮ ಸಂಬಂಧವಾದ ಮಾತುಗಳನ್ನು ನಡೆಸುತ್ತಿದ್ದನು. ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಯಾವಾಗಲೂ ಪ್ರಯತ್ನಿಸುತ್ತಲೇ ಇದ್ದನು. ಬಡವರನ್ನು ಕಂಡರೆ ಶ್ರೀರಾಮನಿಗೆ ತುಂಬ ಮರುಕ. ಹಿರಿಯರೊಡನೆ ಬಹಳ ವಿನಯದಿಂದ ನಡೆದುಕೊಳ್ಳುತ್ತಿದ್ದನು. ಎಂತಹ ವಿಪತ್ತಿನಲ್ಲಿಯೂ ಅವನು ಎದೆಗುಂದುತ್ತಿರಲಿಲ್ಲ. ಶ್ರೀರಾಮನಿಗೆ ಅಗಾಧವಾದ ಸ್ಮರಣಶಕ್ತಿ ಇತ್ತು. ಅವನು ಮಹಾಪ್ರತಿಭಾಶಾಲಿ. ಲೌಕಿಕ ವ್ಯವಹಾರವನ್ನು ಬಹಳ ಚೆನ್ನಾಗಿ ಬಲ್ಲವನು. ಸುಖವನ್ನಾಗಲಿ ದುಃಖವನ್ನಾಗಲಿ ಉದ್ವೇಗ ಇಲ್ಲದೆ ಅನುಭವಿಸುವ ಗುಣವುಳ್ಳವನವನು. ಶ್ರೀರಾಮನಿಗೆ ಸಂಗೀತ, ನಾಟಕ, ಸಾಹಿತ್ಯ, ಕಾವ್ಯ ಮೊದಲಾದ ಲಲಿತ ಕಲೆಗಳಲ್ಲಿ ಪಾಂಡಿತ್ಯ ಇತ್ತು. ಚಿತ್ರಕಲೆ, ನೃತ್ಯ ಮೊದಲಾದ ಕಲೆಗಳಲ್ಲಿ ನೈಪುಣ್ಯತೆ ಇತ್ತು. ಯುದ್ಧದಲ್ಲಿ ರಾಮನನ್ನು ಎದುರಿಸಬಲ್ಲ ವೀರರು ಯಾರೂ ಇರಲಿಲ್ಲ. ಸೇನಾ ವ್ಯೂಹವನ್ನು ರಚಿಸುವುದರಲ್ಲಿ ಅವನು ವಿಶಾರದನಾಗಿದ್ದನು. ಶ್ರೀರಾಮನು ತಾಳ್ಮೆಯಲ್ಲಿ ಭೂಮಿಗೆ ಸಮನಾಗಿದ್ದ. ಬುದ್ಧಿಯಲ್ಲಿ ಬೃಹಸ್ಪತಿಯಂತೆಯೂ ಪರಾಕ್ರಮದಲ್ಲಿ ವಿಷ್ಣುವಿನಂತೆಯೂ ಬೆಳಗುತ್ತಿದ್ದ. ಶ್ರೀರಾಮನ ಅತೀವ ಗುಣಗಳಿಂದ ದಶರಥ ಮಹಾರಾಜ ಹೆಚ್ಚು ಹೆಚ್ಚು ಆನಂದಿತನಾದ. ದಿನ ಕಳೆದಂತೆ ದಶರಥನಿಗೆ ವೃದ್ಧಾಪ್ಯ ಆವರಿಸಿತು. ಅವನ ಶಕ್ತಿ ಕುಂದುತ್ತಾ ಬಂತು. ಅದಲ್ಲದೆ ಇದ್ದಕ್ಕಿದ್ದಂತೆ ಅಯೋಧ್ಯೆಯಲ್ಲಿ ಕೆಲವು ಭೀಕರ ಉತ್ಪಾತಗಳು ಕಾಣಲಾರಂಭಿಸಿದವು. ಇದರಿಂದ ದಶರಥನಿಗೆ ಚಿಂತೆಯಾಯಿತು. ತಾನು ಇನ್ನು ಹೆಚ್ಚು ದಿನ ಬದುಕಲಾರೆ ಎನಿಸಿತು. ಹೀಗಾಗಿ ಅವನು ಈ ರೀತಿ ಯೋಚಿಸಿದ: ಈ ಉತ್ಪಾತಗಳು ಮುಂಬರುವ ಯಾವುದೋ ಆಪತ್ತನ್ನು ಸೂಚಿಸುತ್ತಿವೆ. ಇನ್ನು ನನ್ನ ಕಾಲ ಮುಗಿಯುತ್ತಾ ಬಂತು. ನನ್ನ ಶಕ್ತಿ ಕುಂದುತ್ತಿದೆ. ರಾಜ್ಯದ ಆಡಳಿತ ನಡೆಸಲು ನನ್ನಲ್ಲಿ ಮುಂಚಿನಷ್ಟು ಸಾಮರ್ಥ್ಯ ಇಲ್ಲ. ಆದ್ದರಿಂದ ರಾಜ್ಯಾಡಳಿತದ ಜವಾಬ್ದಾರಿಯನ್ನು ಶ್ರೀರಾಮನಿಗೆ ಒಪ್ಪಿಸುತ್ತೇನೆ. ಶ್ರೀರಾಮನು ಅತೀವ ಗುಣಸಂಪನ್ನ. ಅವನು ಯಾವಾಗಲೂ ಪ್ರಜೆಗಳ ಶ್ರೇಯಸ್ಸು, ಹಿತ, ಆಸಕ್ತಿಗಳ ಬಗ್ಗೆಯೇ ಚಿಂತಿಸುತ್ತಿರುತ್ತಾನೆ. ಪ್ರಜೆಗಳಿಗೂ ಶ್ರೀರಾಮನನ್ನು ಕಂಡರೆ ಬಹಳ ಪ್ರೀತಿ, ಆದರ, ಅಭಿಮಾನಗಳು ಇವೆ. ಶ್ರೀರಾಮನನ್ನು ಯುವರಾಜನನ್ನಾಗಿ ಮಾಡುತ್ತೇನೆ ಎಂದರೆ ಅವರಿಗೆಲ್ಲ ಒಪ್ಪಿಗೆಯಾಗುತ್ತದೆ. ದಶರಥ ಮಹಾರಾಜನು ತನ್ನ ಆಲೋಚನೆಯನ್ನು ಪ್ರಕಟ ಮಾಡಲು ಆಸ್ಥಾನಿಕರ ಒಂದು ಸಭೆಯನ್ನು ಕರೆದ. ಆ ಆಸ್ಥಾನದಲ್ಲಿ ದಶರಥನ ಅಧೀನದಲ್ಲಿದ್ದ ಅನೇಕ ಸಾಮಂತ ರಾಜರು, ಪೂರ್ವ, ಪಶ್ಚಿಮ, ದಕ್ಷಿಣ ಮತ್ತು ಉತ್ತರ ದೇಶದ ರಾಜರು, ಮ್ಲೇಚ್ಛರು,
ಗುಡ್ಡಗಾಡಿನಲ್ಲಿ ವಾಸ ಮಾಡುವ ಜನರ ಪ್ರತಿನಿಧಿಗಳು, ಮಂತ್ರಿಗಳು, ಸೇನಾಪತಿಗಳು, ವಿವಿಧ ಅಧಿಕಾರಿಗಳು, ಪ್ರಮುಖ ನಾಗರಿಕರು ಇದ್ದರು. ಇಂದ್ರನ ಒಡ್ಡೋಲಗದಂತೆ ವೈಭವದಿಂದ ಕಂಗೊಳಿಸುತ್ತಿದ್ದ ಆ ಸಭೆಯಲ್ಲಿ ದಶರಥ ಮಹಾರಾಜನು ಸಭಿಕರನ್ನು ಕುರಿತು, ಆಸ್ಥಾನಿಕರೇ, ಈ ದಿನ ನಿಮ್ಮ ಮುಂದೆ ನನ್ನ ಒಂದು ಸಲಹೆಯನ್ನು ಇಟ್ಟು ನಿಮ್ಮ ಅಭಿಪ್ರಾಯ ಪಡೆಯಲು ಈ ಸಭೆ ಕರೆದಿದ್ದೇನೆ. ನಿಮಗೆ ತಿಳಿದಂತೆ ನನಗೆ ವಯಸ್ಸಾಯಿತು. ಮೊದಲಿನಂತೆ ನಾನು ರಾಜ್ಯಭಾರವನ್ನು ಸುಲಭವಾಗಿ ಮುಂದುವರಿಸಿಕೊಂಡು ಹೋಗಲಾರೆ. ಆದ್ದರಿಂದ ನನ್ನ ಹಿರಿಯ ಮಗ ಶ್ರೀರಾಮನನ್ನು ಯುವರಾಜನನ್ನಾಗಿ ಮಾಡಿ ಅವನಿಗೆ ರಾಜ್ಯಭಾರವನ್ನು ಒಪ್ಪಿಸಬೇಕೆಂದು ಆಲೋಚಿಸಿದ್ದೇನೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯೇ? ದಯವಿಟ್ಟು ತಿಳಿಸುವುದು. ಇಲ್ಲದಿದ್ದರೆ ಬೇರೆ ಏನು ಮಾಡಬಹುದು ಎಂಬುದನ್ನು ಸೂಚಿಸಿರಿ. ನೀವು ಹೇಳಿದಂತೆ ಮಾಡುತ್ತೇನೆ ಎಂದು ಪ್ರಾರ್ಥಿಸಿಕೊಂಡನು. ದಶರಥನು ಶ್ರೀರಾಮನಿಗೆ ಪಟ್ಟ ಕಟ್ಟಲು ನಿಶ್ಚಯಿಸಿರುವ ಸಂಗತಿಯನ್ನು ಕೇಳಿ ಆಸ್ಥಾನಿಕರು ಆನಂದಿತರಾದರು. ಅವು ಕಿವಿ ಗಡಚಿಕ್ಕುವಂತೆ ಚಪ್ಪಾಳೆಯ ಮಳೆಗರೆದರು. ಎಲ್ಲರೂ ಒಕ್ಕೊರಲಿನಿಂದ, ಮಹಾರಾಜ, ನಿನ್ನ ಆಲೋಚನೆಗೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ. ನಿನಗೀಗ ವಿಶ್ರಾಂತಿಯ ಅಗತ್ಯವಿದೆ. ಆದ್ದರಿಂದ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡು. ನೀನು ವಿಶ್ರಾಂತಿ ತೆಗೆದುಕೋ. ಪ್ರಭು, ನಿನ್ನಂತೆಯೇ ಶ್ರೀರಾಮನು ಪರಾಕ್ರಮಿ, ಶಕ್ತಿವಂತ, ರಾಜ್ಯವನ್ನು ಆಳಲು ಸಮರ್ಥ. ಅವನಲ್ಲಿ ನ್ಯಾಯ ಬುದ್ಧಿಯೂ ಜ್ಞಾನವೂ ವಿವೇಕವೂ ಇವೆ. ಅವನು ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಾನೆ. ಆದ್ದರಿಂದ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡು. ನೀನು ನಿಶ್ಚಿಂತೆಯಿಂದ ಇರು ಎಂದರು. ಆಸ್ಥಾನಿಕರ ಒಪ್ಪಿಗೆಯನ್ನು ತಿಳಿದು ದಶರಥ ಮಹಾರಾಜನಿಗೆ ಬಹಳ ಹರ್ಷವಾಯಿತು. ಅವನ ಕುಲಪುರೋಹಿತನಾದ ವಶಿಷ್ಠರನ್ನು ಕುರಿತು, ಮಹರ್ಷಿಗಳೇ, ನನಗೆ ಭವಿಷ್ಯದ ಬಗ್ಗೆ ಏಕೋ ಬಹಳ ಹೆದರಿಕೆಯಾಗುತ್ತಿದೆ. ಆದ್ದರಿಂದ ಈ ಕೂಡಲೇ ಶ್ರೀರಾಮನಿಗೆ ಪಟ್ಟ ಕಟ್ಟಲು ನಿಶ್ಚಯಿಸಿದ್ದೇನೆ. ಹೆಚ್ಚು ಕಾಲಾವಕಾಶವಿಲ್ಲ. ನಾಳೆಯ ದಿನ ಚೈತ್ರ ಮಾಸದ ಪುಷ್ಯ ನಕ್ಷತ್ರವಿದೆ. ಬಹಳ ಶುಭಕಾರಿಯಾಗಿದೆ. ಆದುದರಿಂದ ನಾಳೆಯೇ ಶ್ರೀರಾಮನ ಪಟ್ಟಾಭಿಷೇಕ ನಡೆಸಲು ನಿಶ್ಚಯಿಸಿದ್ದೇನೆ. ದೂರ ದೇಶಗಳಲ್ಲಿರುವ ಕೇಕೆಯ ಮತ್ತು ಜನಕ ಮಹಾರಾಜರಿಗೆ ಸುದ್ದು ಕಳುಹಿಸಲು ಅವಕಾಶವಿಲ್ಲ. ಹೀಗಿದ್ದರೂ ಅವರ ವಿಷಯ ತಿಳಿದು ಸಂತೋಷ ಪಡುತ್ತಾರೆ. ಮಹರ್ಷಿಗಳೇ, ಪಟ್ಟಾಭಿಷೇಕಕ್ಕೆ ಬೇಕಾಗುವ ಸಾಮಗ್ರಿಗಳೇನೆಂದು ತಿಳಿಸಿ ಅವುಗಳ ವ್ಯವಸ್ಥೆ ಮಾಡುತ್ತೇನೆ ಎಂದ. ವಶಿಷ್ಠರು, ಪಟ್ಟಾಭಿಷೇಕಕ್ಕೆ ವಿವಿಧ ಧಾನ್ಯಗಳು, ಮೂಲಿಕೆಗಳು, ಬಿಳಿಯ ಹೂವಿನ ಮಾಲಿಕೆಗಳು, ಅರಳು, ತುಪ್ಪ, ಜೇನುತುಪ್ಪ ಮೊದಲಾದ ಪದಾರ್ಥಗಳು ಬೇಕು. ಸುವರ್ಣ ಮುತ್ತು ರತ್ನಗಳು, ವಜ್ರ ವೈಢೂರ್ಯಗಳು ಬೇಕು. ಪೂಜಾ ದ್ರವ್ಯಗಳೂ ಬೇಕು. ಎಲ್ಲ ಶಸ್ತ್ರಾಸ್ತ್ರಗಳೂ ಬೇಕು. ಚತುರಂಗ ಸೇನೆ, ಶುಭಲಕ್ಷಣವಿರುವ ಆನೆ, ಬಿಳಿಯ ಚಾಮರ, ಬೀಸಣಿಗೆ, ಧ್ವಜ, ಶ್ವೇತಛತ್ರ ಇವುಗಳು ಬೇಕು. 100 ಗೋವುಗಳು, ನೀರು ತುಂಬಿದ ಕಲಶಗಳೂ ಬೇಕು ಎಂದರು. ದಶರಥನು ತನ್ನ ಮಂತ್ರಿಗಳನ್ನು ಕುರಿತು, ವಶಿಷ್ಠರು ಹೇಳಿದ ಎಲ್ಲ ಸಾಮಗ್ರಿಗಳನ್ನು ಕೂಡಲೇ ಸಿದ್ಧಪಡಿಸಿರಿ ಎಂದು ಹೇಳಿದನು. ಸುಮಂತ್ರನಿಗೆ ಶ್ರೀರಾಮನನ್ನು ಕರೆದುಕೊಂಡು ಬಾ ಎಂದು ಹೇಳಿ ಕಳುಹಿಸಿದನು. ಸುಮಂತ್ರನು ದಶರಥನ ಆಸ್ಥಾನದ ಮಂತ್ರಿಗಳಲ್ಲಿ ಪ್ರಮುಖನಾದವನು. ವಯಸ್ಸಿನಲ್ಲಿ ಹಿರಿಯ, ದಶರಥನ ಆಪ್ತರಲ್ಲಿ ಒಬ್ಬ. ಅವನು ಹೋಗಿ ಶ್ರೀರಾಮನನ್ನು ಕರೆದು ತಂದನು. ಶ್ರೀರಾಮನು ತಂದೆಯ ಪಾದ ಮುಟ್ಟಿ ನಮಸ್ಕರಿಸಿದನು. ದಶರಥನು ಮಗನನ್ನು ಆಶೀರ್ವದಿಸಿ, ಶ್ರೀರಾಮ, ನನಗೆ ವಯಸ್ಸಾಗುತ್ತಾ ಬಂತು. ರಾಜ್ಯದ ಆಡಳಿತವನ್ನು ಹಿಂದಿನಂತೆ ನಡೆಸಿಕೊಂಡು ಹೋಗಲು ನಾನು ಶಕ್ತನಲ್ಲ. ಆದ್ದರಿಂದ ನಾನು ನಿವೃತ್ತಿ ಹೊಂದಲು ಬಯಸುತ್ತಿದ್ದೇನೆ. ಶ್ರೀರಾಮ, ನಿನ್ನ ಸುಗುಣಗಳಿಂದ ನನ್ನ ಮನಸ್ಸಿಗೆ ಬಹಳ ಹರ್ಷವಾಗಿದೆ. ನೀನು ಸದಾ ಪ್ರಜೆಗಳ ಕ್ಷೇಮ ಚಿಂತನೆಯಲ್ಲಿ ನಿರತರಾಗಿರುವುದರಿಂದ ನಿನಗೆ ಪಟ್ಟಾಭಿಷೇಕ ಮಾಡಬೇಕೆಂದು ನಿಶ್ಚಯಿಸಿದ್ದೇನೆ. ಸೂಕ್ತವಾದ ದಿನಗಳು ಬಹಳ ವಿರಳವಾಗಿರುವುದರಿಂದ ನಿನ್ನ ಪಟ್ಟಾಭಿಷೇಕವನ್ನು ನಾಳೆಯೇ ಮಾಡುವುದೆಂದು ಯೋಚಿಸಿದ್ದೇನೆ. ರಾಮಚಂದ್ರ, ನೀನು ರಾಜನಾಗಿ ಜನರನ್ನು ಚೆನ್ನಾಗಿ ಸಲಹು. ಮಗು, ಎಲ್ಲ ಮನುಷ್ಯರ ಮೇಲೂ 3 ರೀತಿಯ ಋಣಗಳಿರುತ್ತವೆ. ಅವೆಂದರೆ ದೇವಋಣ, ಋಷಿ ಋಣ ಮತ್ತು ಪಿತೃಋಣ. ಸುವೃಷ್ಟಿ, ಸುಭಿಕ್ಷ, ಗಾಳಿ, ಬಿಸಿಲು ಮೊದಲಾದ ಪ್ರಾಕೃತಿಕ ಸೌಕರ್ಯಗಳನ್ನು ನೀಡುವ ದೇವತೆಗಳನ್ನು ಯಜ್ಞ ಯಾಗಾದಿಗಳಿಂದ ತೃಪ್ತಪಡಿಸಿ ದೇವಋಣದಿಂದ ಮುಕ್ತನಾಗು. ವೇದವನ್ನು ಅಧ್ಯಯನ ಪರಂಪರೆಯಿಂದ ಉಳಿಸಿ ಋಷಿಗಳು ಮಹಾಗ್ರಂಥಗಳನ್ನು ರಚಿಸಿ ಜ್ಞಾನ ಪ್ರಸಾರ ಮಾಡಿದ್ದಾರೆ. ಅವುಗಳನ್ನು ಅಭ್ಯಾಸ ಮಾಡಿ ಜ್ಞಾನ ಪ್ರಸಾರಕ್ಕೆ ಸಹಾಯ ಮಾಡುವ ಮೂಲಕ ಋಷಿ ಋಣದಿಂದ ಮುಕ್ತನಾಗು. ಪುಣ್ಯ ಸಾಧನವಾದ ಈ ಶರೀರವನ್ನು ಕೊಟ್ಟು ಪೋಷಿಸುವವರು ನಮ್ಮ ಪಿತೃಗಳು. ಯೋಗ್ಯ ಮಕ್ಕಳನ್ನು ಪಡೆದು ಅವರನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ಬೆಳೆಸಿ ವಂಶವನ್ನು ಮುಂದುವರಿಸುವ ಮೂಲಕ ಪಿತೃಋಣದಿಂದ ಮುಕ್ತನಾಗು. ಹೋಗು ಮಗು, ಅರಮನೆಗೆ ಹಿಂತಿರುಗು. ನೀನು, ನಿನ್ನ ಹೆಂಡತಿ ಸೀತೆಯು ಈ ದಿನ ಉಪವಾಸ ಆಚರಿಸಿ ಭಕ್ತಿಯಿಂದ ದೇವರ ಪೂಜೆ ಮಾಡಿ ನೀನು ನಾಳೆ ಬೇಗ ಎದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನು ಪೂರೈಸು. ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಎಂದನು. ತಂದೆಯ ಮಾತನ್ನು ಕೇಳಿ ರಾಮನಿಗೆ ಬಹಳ ಆನಂದವಾಯಿತು. ನಾಳೆ ತನಗೆ ಪಟ್ಟಾಭಿಷೇಕ ಎಂದು ತಿಳಿದು ಸಂಭ್ರಮವೂ ಆಯಿತು. ವಿನಯದಿಂದ ತಂದೆಗೆ ಮತ್ತೊಮ್ಮೆ ನಮಸ್ಕರಿಸಿ ಅರಮನೆಗೆ ಹಿಂತಿರುಗಿದ. ತಾಯಿ ಕೌಸಲ್ಯಾದೇವಿಯನ್ನು ಕಂಡು ನಮಸ್ಕರಿಸಿದ ವಿಷಯವನ್ನು ತಿಳಿಸಿದ. ಕೌಸಲ್ಯಗೆ ಸಂತೋಷ ಉಕ್ಕಿ ಬಂತು. ಅವಳ ಗಂಟಲು ಗದ್ಗದಿತವಾಯಿತು.
ಹೃದಯ ಆನಂದದಿಂದ ತುಂಬಿ ಹೋಯಿತು. ಮಗು, ನಿನಗೆ ಒಳ್ಳೆಯದಾಗಲಿ, ರಾಜ್ಯವನ್ನು ಚೆನ್ನಾಗಿ ಆಳು, ಪ್ರಜೆಗಳ ಯೋಗಕ್ಷೇಮದ ಕಡೆಗೆ ಸದಾ ಗಮನ ಕೊಟ್ಟಿರು ಎಂದಳು. ಶ್ರೀರಾಮನು ಹಾಗೆ ಆಗಲಿ ಅಮ್ಮ ಎಂದು ಹೇಳಿ ತಾಯಿಗೆ ಮತ್ತೊಮ್ಮೆ ನಮಸ್ಕರಿಸಿ ಸೀತೆಯ ಅಂತಃಪುರಕ್ಕೆ ಹೋದನು. ಅವಳಿಗೂ ವಿಷಯ ತಿಳಿಸಿದನು. ಸೀತೆಗೂ ಬಹಳ ಸಂಭ್ರಮವಾಯಿತು. ಇಬ್ಬರು ಭಕ್ತಿಯಿಂದ ದೇವರ ಪೂಜೆಗೆ ಆರಂಭಿಸಿದರು. ಪುರಜನರು ನಗರವನ್ನು ಅಲಂಕರಿಸತೊಡಗಿದರು. ದೇವಸ್ಥಾನಗಳು, ಮಠಮಂದಿರಗಳು, ಪ್ರಮುಖ ಬೀದಿಗಳು, ಚೌಕಗಳು ಎಲ್ಲೆಲ್ಲ ಎತ್ತರವಾದ ಕಂಬಗಳನ್ನು ನೆಟ್ಟರು. ವರ್ಣವರ್ಣದ ಧ್ವಜಗಳನ್ನು ಹಾರಿಸಿದರು. ಸಭಾ ಮಂಟಪಗಳು, ದೊಡ್ಡ ದೊಡ್ಡ ಮನೆಗಳು, ವ್ಯಾಪಾರ ಕೇಂದ್ರದಲ್ಲಿ ಧ್ವಜಸ್ತಂಭಗಳನ್ನು ನಿಲ್ಲಿಸಿದರು. ರಾಜಮಾರ್ಗಗಳನ್ನು ಹೂವುಗಳಿಂದ, ಧೂಪ ದೀಪಗಳಿಂದ ಅಲಂಕರಿಸಿದರು. ಮಾರನೇ ದಿನ ಬೆಳಗಾಗುವುದನ್ನೇ ನಿರೀಕ್ಷಿಸತೊಡಗಿದರು.